ಮಕ್ಕಳನ್ನ ಶಾಲೆಗೆ ಸೇರಿಸುವಂತ ಪೋಷಕರೇ ಇದನ್ನ ಗಮನಿಸಿ. ಈ ವರ್ಷ ಕೂಡ ಖಾಸಗಿ ಶಾಲೆಗಳ ಸ್ಕೂಲ್ ಫೀಸ್ ಮತ್ತಷ್ಟು ಹೆಚ್ಚಳ ಮಾಡಲಾಗ್ತಾ ಇದೆ. ಆಲ್ರೆಡಿ ಜೇಬಿಗೆ ಚೆನ್ನಾಗಿ ಕತ್ರಿ ಆಗ್ತಾನೇ ಇದ್ದಾರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು. ಇನ್ನು ಶಾಲೆದು ಕೇಳಬೇಕಾ? ಅದೊಂದು ಲೂಟಿ ಬಿಸ್ನೆಸ್ ಆಗ್ಬಿಟ್ಟಿದೆ. ಲೂಟಿಯನ್ನು ಮಾಡ್ತಾನೇ ಇದ್ದಾರೆ ಖಾಸಗಿ ಶಾಲೆಯವರು. ಅದನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ. 15% 20% ಶುಲ್ಕ ಹೆಚ್ಚಿಸಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಹೇಳೋರು ಕೇಳೋರು ಯಾರಿದ್ದಾರೆ ಈ ಶಾಲೆಗಳವ್ರಿಗೆ? ಖಾಸಗಿ ಶಾಲೆಯವರಿಗೆ ಲೂಟಿಯನ್ನು ಮಾಡ್ತಾ ಇದ್ದಾರಲ್ಲ. ಸರ್ಕಾರ ಕೇಳುತ್ತಾ, ನಿಯಂತ್ರಣ ಮಾಡುತ್ತಾ? ಚಾನ್ಸೇ ಇಲ್ಲ. ಅವರವರವೇ ಶಾಲೆಗಳಿದ್ದಾವೆ, 100 ಶಾಲೆಗಳನ್ನು ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳೇ. ಸೊ ಹೀಗಾಗಿ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು ತೀರ್ಮಾನವನ್ನು ಮಾಡಿದ್ದಾರಂತೆ. ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹೇಳಿಕೆಯನ್ನು ಕೊಟ್ಟರು. ಡೀಸೆಲ್, ನೀರು, ಬಾಡಿಗೆ ದರ ಹೆಚ್ಚಾಗಿದೆ ಅಂತ ಹೇಳಿದ್ರು. ಶಿಕ್ಷಕರಿಗೆ ಈ ವರ್ಷ ಸಂಬಳ ಕೂಡ ಹೆಚ್ಚಾಗಿದೆ, ಶಾಲಾ ವಾಹನದ ಬಾಡಿಗೆ ಕೂಡ ಹೆಚ್ಚಳವಾಗಲಿದೆ, ಎಲ್ಲ ಬೆಲೆ ಹೆಚ್ಚಾಗಿದೆ. ಸೊ ಹೀಗಾಗಿ ಫೀಸನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರು. ಇವರೇನು ಎಲ್ಲ ಬೆಲೆ ಕಡಿಮೆ ಇಟ್ಟಿದ್ರ ಖಾಸಗಿ ಶಾಲೆಯ ಫೀಸನ್ನು? ಅವಾಗಿಂದಲೂ ದೊಡ್ಡ ಮಟ್ಟದಲ್ಲೇ ಇದೆ. ಈಗ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ರೆ ಅದಕ್ಕೊಂದು ಕೆಲವೊಂದು ರೀಸನ್ಸ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಪೋಷಕರ ಸಂಘದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಲಿನ ದರನೂ ಜಾಸ್ತಿ ಮಾಡ್ತಾ ಇದೆ, ಮತ್ತೆ ನೀರಿಗೂ ಕೂಡ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಗಳು ಕೂಡ ಜಾಸ್ತಿ ಆಗಿದೆ. ಇನ್ನು ಖಾಸಗಿ ಶಾಲೆಗಳು ಅವರ ಶಿಕ್ಷಕರಿಗೆ ಸಂಬಳ ಕೊಡುವಾಗ ಕಡಿಮೆ ಸಂಬಳವನ್ನು ಕೊಡೋದಕ್ಕೆ ಆಗೋದಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ 15-20% ಸಂಬಳವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಶಾಲೆಗಳು ಶುಲ್ಕದಲ್ಲಿ ಹೆಚ್ಚಳವನ್ನು ಮಾಡ್ತವೆ. ಸೊ ಸಹಜವಾಗಿ ಅವ್ರ ಡಿಮ್ಯಾಂಡ್ ಕೂಡ ಜಾಸ್ತಿ ಕೇಳ್ತಾರೆ. ಪ್ರತಿ ಒಂದು ವಸ್ತುವಿನ ಬೆಲೆಯನ್ನ ಸರ್ಕಾರಗಳೇ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಖಾಸಗಿ ಶಾಲೆಗಳು ಕೂಡ ತನ್ನ ಶುಲ್ಕವನ್ನ ಈಗ ಆಲ್ರೆಡಿ ತಗೊಂಡಿದ್ದಾರೆ. ಸೊ ಅದನ್ನ ಹೆಚ್ಚಳ ಮಾಡೋದಕ್ಕೆ ಕಾನೂನಲ್ಲೂ ಅವಕಾಶ ಇದೆ, 10-15% ಮಾಡಬೇಕು ಅಂತ. ಈ ಬಾರಿ 15% ಮಾಡಿದ್ರು ಕೂಡ ಕಡಿಮೆ ಆಗುತ್ತೇನೋ ಅನ್ನೋ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇದೆ. ಸೊ ಅದ್ರ ಜೊತೆಗೆ ವೆಹಿಕಲ್ ಚಾರ್ಜಸ್ ಕೂಡ ಖಂಡಿತ ಜಾಸ್ತಿ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಮೇಂಟೆನೆನ್ಸ್ ಆಫ್ ದಿ ವೆಹಿಕಲ್ ತುಂಬಾ ಕಾಸ್ಟ್ಲಿ ಆಗಿದೆ. ಸರ್, ಅವ್ರಿಗೆ 15-20 ಪಟ್ಟು ಹೆಚ್ಚಳ ಮಾಡಲಿಕ್ಕೆ ಎಲ್ಲೂ ಕಾನೂನಲ್ಲಿ ಅವಕಾಶ ಇಲ್ಲ. ಈಗ ದಿನನಿತ್ಯದ ವಸ್ತುಗಳು ಪ್ರತಿದಿನ ಹೆಚ್ಚಳ ಆಗ್ತಾ ಇರೋದ್ರಿಂದ ಸಹಜವಾಗಿಯೇ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ ಪೋಷಕರಿಗೆ. ಅದ್ರ ಜೊತೆಗೆ ಇವರು ಶಾಲಾ ಶುಲ್ಕವನ್ನು ಹೆಚ್ಚಳ ಮಾಡೋದು, ಶಾಲಾ ವಾಹನ ಶುಲ್ಕವನ್ನು ಹೆಚ್ಚಳ ಮಾಡೋದು ಒಂದು ರೀತಿಯಲ್ಲಿ ಜೇಬಿಗೆ ಕತ್ರಿ ಆಗ್ತಂಗೆ. ಈಗ ನಮ್ಮಲ್ಲಿ RTE ಕಾಯ್ದೆ ಸೆಕ್ಷನ್ 2B ಪ್ರಕಾರ ಶುಲ್ಕದ ವಿವರಗಳನ್ನು ಅವರು ನೋಟಿಫಿಕೇಶನ್ ಮಾಡಿ ಸ್ಯಾಟ್ಸಲ್ಲಿ ಅಪ್ಲೋಡ್ ಮಾಡಬೇಕು. 2 ವರ್ಷದಿಂದ ಒಂದು ಶಾಲೆಯವರು ಕೂಡ ಮಾಡಿಲ್ಲ. ಶುಲ್ಕದ ವಿವರವನ್ನು ಇವರು ಪ್ರಕಟ ಮಾಡ್ದೇನೆ ಇದ್ರೆ ಯಾವ ಆಧಾರದ ಮೇಲೆ ನಾವು ಶುಲ್ಕ ಕಟ್ಟಬೇಕು? ಸೊ ಹಾಗಾಗಿ ಇಲಾಖೆ ಏನು ಈಗ 15-20% ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು. ಯಾಕೆಂದರೆ ಪೋಷಕರು ನೋಟನ್ನು ಪ್ರಿಂಟ್ ಮಾಡೋದಿಲ್ಲ. ಅವರು ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡಿದು ಅವರು ಜೀವನ ನಿರ್ವಹಣೆ ಮಾಡಬೇಕು, ಮತ್ತು ಮಕ್ಕಳ ಶಿಕ್ಷಣವನ್ನು ನೀಗಿಸಬೇಕು. ಸೊ ಈಗಿರುವಾಗ ಆಡಳಿತ ಮಂಡಳಿಗಳು ವಿವೇಚನೆಯಿಂದ ವರ್ತನೆ ಮಾಡಬೇಕು. ಸೊ ಹಾಗಾಗಿ ನಾವು ಇದನ್ನು ಒಪ್ಪೋದಿಲ್ಲ. ಪೋಷಕರ ಸಂಘಟನೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗ ಆಲ್ರೆಡಿ ದುಬಾರಿ ದುನಿಯಾದಿಂದ ಜನ ತತ್ತರಿಸಿ ಹೋಗಿರುವಂಥದ್ದು ನೋಡಿದ್ದೀವಿ. ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಫೀಸ್ ಬಗ್ಗೆ ಹೇಳಂಗೇ ಇಲ್ಲ. ಬಿಕಾಸ್ ಇದಕ್ಕೆ ಹೇಳೋರು ಇಲ್ಲ, ಕೇಳೋರು ಇಲ್ಲ, ಬೇಕಾಬಿಟ್ಟಿಯಾಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಲೂಟಿಯನ್ನು ಮಾಡ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಇಲ್ಲಿ ಹೇಳೋರು ಕೇಳೋರು ಅಂತ ನೋಡೋದಾದ್ರೆ ಎಲ್ಲ ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳೇ ತುಂಬಿ ತುಳುಕ್ತಾ ಇರುವಂಥ ಕಾರಣಕ್ಕೋಸ್ಕರ ಒಂದು ನಿಯಂತ್ರಣ ಅನ್ನುವಂಥದ್ದೇ ಸಿಗ್ತಾ ಇಲ್ಲ. ಈಗ ಮತ್ತಷ್ಟು ಕಾರಣಗಳನ್ನು ಹುಡ್ಕೊಂಡು ಯಾವ ರೀತಿಯಾಗಿ ಜಾಸ್ತಿಯನ್ನ ಮಾಡ್ತಾ ಪೋಷಕರಿಗೆ ಬರ ಎಳಿತಾ ಇದ್ದಾರೆ ಇವ್ರುಗಳು ಅಂತ. ಖಂಡಿತ ಪೃಥ್ವಿ, ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಈ ವರ್ಷ ಮಾತ್ರ ಶಾಲಾ ಶುಲ್ಕವನ್ನ ಹೆಚ್ಚಳ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿ ಕೂಡ ಜೆನ್ಯೂನ್ ರೀಸನ್ ಇದೆ ಅಂತೇನೋ ಅನ್ಬೋದೇನೋ. ಆದ್ರೆ ಕಳೆದ 3 ವರ್ಷದಿಂದನೂ ಕೂಡ ನೋಡ್ತಾ ಇದ್ದೀವಿ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ. ಯಾಕಂದ್ರೆ 2000ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಶಿಕ್ಷಣ ಸಂಸ್ಥೆಗಳಿಂದ ರಾಜಕಾರಣಿಗಳಿಗೆ ಸೇರಿರುವಂಥದ್ದು ಮತ್ತು ಬಹಳ ಪ್ರಮುಖವಾದಂಥ ಗಣ್ಯರು, ಶಿಕ್ಷಣ ತಜ್ಞರು ಇರುವಂಥ ಖಾಸಗಿ ಶಾಲೆಗಳೇ ಇದಾವೆ, ಮಾಲೀಕತ್ವ ಇರುವಂಥ ಖಾಸಗಿ ಶಾಲೆಗಳು. ಸೊ ಈ ವರ್ಷ ದುಬಾರಿ ದುನಿಯಾ ಪ್ರತಿಯೊಂದು ಕೂಡ ದಿನಬಳಕೆ ವಸ್ತುಗಳೆಲ್ಲವೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಕರೆಂಟ್ ಇರ್ಬೋದು, ನಿಮಗೆ ನೀರು ಇರ್ಬೋದು, ಪ್ರತಿಯೊಂದು ಕೂಡ ವಾಹನ ಓಡಾಟ ಮಾಡಬೇಕು ಅಂದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ. ನೀವು ಬಸ್ಸಲ್ಲೂ ಕೂಡ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, 15% ಜಾಸ್ತಿ ಮಾಡಿದ್ದಾರೆ. ಇಂಥ ಹೊತ್ತಲ್ಲಿ ಈ ವರ್ಷ ಆದ್ರೂ ಶಾಲಾ ಶುಲ್ಕ ಏನು ಖಾಸಗಿ ಶಾಲೆಯವರು ಶುಲ್ಕವನ್ನು ಹೆಚ್ಚಳ ಮಾಡದೆ ಒಂದಷ್ಟು ಪೋಷಕರಿಗೆ ಸಹಕಾರನ ಕೊಡುವಂಥ ಕಾರ್ಯವನ್ನ ಮಾಡಬೇಕಾಗಿತ್ತು. ಬಟ್ ಆದರೆ ಆ ರೀತಿ ಆಗ್ತಾ ಇಲ್ಲ. 15% ಹೆಚ್ಚಳ ಮಾಡದೆ ನಮಗೆ ಕಷ್ಟ ಆಗುತ್ತೆ. ಯಾಕಂದರೆ ಸಭೆಯಲ್ಲಿ ಎಲ್ಲ ಖಾಸಗಿ ಶಾಲೆಯ ಮಾಲೀಕರು ಹೇಳ್ತಾ ಇದ್ದೇನೆಂದರೆ 20% ಕನಿಷ್ಠ ಮಾಡಿ, ಇದಕ್ಕಿಂತಲೂ ಕೂಡ ಹೆಚ್ಚು. ನಿಮಗೆ ವಾಸ್ತವವಾಗಿ ನೋಡ್ತಾ ಹೋದರೆ ಪೃಥ್ವಿ, ಈಗಾಗಲೇ ಬೆಂಗಳೂರಲ್ಲಿರುವಂಥ ಬಹುತೇಕ
ಖಾಸಗಿ ಶಾಲೆಗಳು ಈಗಾಗಲೇ ಅಡ್ಮಿಷನ್ ಶುರು ಮಾಡಿದ್ದಾರೆ ಮತ್ತು 15ರಿಂದ 20% ಅಲ್ಲ, ಕೆಲ ಶಾಲೆಗಳು ಪ್ರತಿಷ್ಠಿತವಾದಂತಹ ಶಾಲೆಗಳಲ್ಲಿ 30ರಿಂದ 40% ಹೆಚ್ಚಳವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಬರೆ ಅಂತಂದ್ರೆ ವೆಹಿಕಲ್ ಫೀಸ್ ಏನಿದೆ, ಅದರ ವೆಹಿಕಲ್ ಫೀಸ್ ಅನ್ನು ಕೂಡ 30% ಹೆಚ್ಚಳ ಮಾಡಿದ್ದಾರೆ. ಇದರಿಂದ ಪೋಷಕರಿಗೆ ಹೊರೆ ಮೇಲೆ ಹೊರೆ ಹೆಚ್ಚಾಗಿ ಬೀಳ್ತಾನೆ ಹೋಗ್ತಾ ಇದೆ. ಪೃಥ್ವಿ.